ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ದೀರಿ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾವು ಅವತ್ತೊಂದು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ಹೊಸ ಮನೆ ತೋರಿಸ್ತಾ ಇದ್ದೀನಿ. ವಿತ್ ಲಿಫ್ಟ್ ಇರೋವಂಥ ಮನೆ ಇದು. ರೆಂಟಲ್ ಇನ್ಕಮ್ ಬರುವಂಥ ಪ್ರಾಪರ್ಟಿ. ಆಲ್ಮೋಸ್ಟ್ ನಿಮಗೆ ಒಂದು 85,000 ಪಕ್ಕ ರೆಂಟಲ್ ಬರುವಂಥ ಪ್ರಾಪರ್ಟಿ ಇದು. ಸೊ ಪ್ರಾಪರ್ಟಿ ಬಂದುಬಿಟ್ಟು ಪುರಸಭಾ ಲಿಮಿಟ್ಸಲ್ಲಿ ಬರುತ್ತೆ. 11B ಈ ಖಾತಾ ಪ್ರಾಪರ್ಟಿ ಇದು. ರೆಡಿ ಟು ರಿಜಿಸ್ಟ್ರೇಷನ್ ಇರುವಂಥದ್ದು. ಇಂಡಿವಿಜುವಲ್ ಈ ಖಾತಾ ಇದೆ ಪ್ರಾಪರ್ಟಿಗೆ. ಸೊ ಈ ಸೈಟ್ ಡೈಮೆನ್ಷನ್ 30x40 ಬರುತ್ತೆ. ಸೈಟ್ ಫೇಸಿಂಗ್ ಈಸ್ಟ್ ಇರುತ್ತೆ. ಮೇನ್ ಡೋರ್ ಫೇಸಿಂಗ್ ಕೂಡ ಈಸ್ಟ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರ್ 3 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಗ್ರೌಂಡಲ್ಲಿ ಪಾರ್ಕಿಂಗ್ ಬಿಟ್ಟು 1 BHK ಮಾಡಿದ್ದಾರೆ. ಫಸ್ಟಲ್ಲಿ 2 BHK ಮಾಡಿದ್ದಾರೆ. ಸೆಕೆಂಡ್ ಫ್ಲೋರ್ ಕೂಡ 2 BHK ಇದೆ. ಥರ್ಡ್ ಫ್ಲೋರಲ್ಲಿ ಕೂಡ 2 BHK ಮಾಡಿದ್ದಾರೆ. ಟೋಟಲ್ ಬಂದುಬಿಟ್ಟು 4 ಯೂನಿಟ್ಸ್ ಇರುತ್ತೆ. ಸೊ ಈಸಾಗಿ ಒಂದು 85,000 ಪಕ್ಕ ರೆಂಟಲ್ ಇನ್ಕಮ್ ಬರುವಂಥ ಪ್ರಾಪರ್ಟಿ ಇದು. ಬನ್ನಿ ಈಗ ಇನ್ಸೈಡ್ ನೋಡೋಣ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನೇನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ರೋಡ್ ಇದು 30 ಫೀಟ್ ರೋಡ್ ಇರುತ್ತೆ. ಮನೆ ಮುಂದೆ ರೋಡ್ ಕೂಡ ಅಷ್ಟೇ 30 ಫೀಟ್ ರೋಡ್ ಇರುತ್ತೆ. ಲೇಔಟ್ ಬಂದ್ಬಿಟ್ಟು ಗೇಟೆಡ್ ಕಮ್ಯುನಿಟಿ ಲೇಔಟ್ ಇರುತ್ತೆ. ತುಂಬ ಚೆನ್ನಾಗಿದೆ ಲೇಔಟ್, ಮಾತ್ರ ತುಂಬ ಅಫಿಷಿಯಲ್ ಆಗಿದೆ. ಸೆಕ್ಯೂರಿಟಿ ಎಲ್ಲ ಮೇಂಟೆನೆನ್ಸ್ ಎಲ್ಲ ಇರುತ್ತೆ. ಲೇಔಟ್ ಕೂಡ ತುಂಬ ಸೆಕ್ಯೂರ್ ಆಗಿದೆ ಲೇಔಟ್ ಕೂಡ. ಸೊ ರೋಡ್ ಇದು 30 ಫೀಟ್ ರೋಡ್ ಇರುತ್ತೆ. ಸೊ ರೋಡಿಂದ ಹೈಟ್ ತುಂಬ ಹೈಟ್ ಕೂಡ ಮಾಡಿದ್ದಾರೆ. ಪ್ರಾಪರ್ಟಿ ನೀಟಾಗಿ ಹೈಟ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಪಿಲ್ಲರಲ್ಲಿ ಕಟ್ಟಿರುವಂಥ ಟೋಟಲ್ ಬಂದ್ಬಿಟ್ಟು 13 ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ. ಸಪೋರ್ಟ್ ಪಿಲ್ಲರ್ಸ್ ಸೇರಿ 13 ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ. ಬ್ರಿಕ್ಸ್ ಎಲ್ಲ ಹಾಲೋ ಬ್ರಿಕ್ಸ್, ಇದು ಸಿಮೆಂಟ್ ಬ್ರಿಕ್ಸ್ ಯೂಸ್ ಮಾಡಿದ್ದಾರೆ. ಓಪನ್ ಗೇಟ್ ಬಂದ್ಬಿಟ್ಟು ಓಪನ್ ಗೇಟ್ ಕೊಟ್ಟಿದ್ದಾರೆ. 16 mm ಐರನ್ ಯೂಸ್ ಮಾಡಿದ್ದಾರೆ. ಮನೆಗೆ ಓನ್ ಬೋರ್ವೆಲ್ ಇದೆ, ಪ್ಲಸ್ CMC ವಾಟರ್ ಕನೆಕ್ಷನ್, ಲೇಔಟ್ ವಾಟರ್ ಕನೆಕ್ಷನ್ ಕೂಡ ಇದೆ. ವಾಟರ್ಗೆ ನೋ ಇಶ್ಯೂ ಇರುತ್ತೆ. ಬೋರ್ವೆಲ್ ಕೂಡ ಆಲ್ರೆಡಿ ರನ್ನಿಂಗ್ ಇದೆ. ಇದು ರೈನ್ ವಾಟರ್ ಹಾರ್ವೆಸ್ಟಿಂಗ್, ಆ ಕಡೆ ಸಂಪ್ ಇರುತ್ತೆ. 3 ಕೂಡ ವಾಸ್ತು ಪ್ರಕಾರನೇ ಹಾಕ್ಸಿದ್ದಾರೆ. ಮನೆಗೆ ಪಾರ್ಕಿಂಗ್ ಏರಿಯಾ ಇದು. 2 ಕಾರ್ ಹಾಕೋಬೋದು. 7 ಸೀಟರ್ ಇಲ್ಲ 5 ಸೀಟರಿಗೆ 2 ಕಾರ್ ಹಾಕ್ಕೊಂಡು ರಿಮೈನಿಂಗ್ 2 ವೀಲರ್ಸ್ನ ಹಾಕೋಬೋದು. ಆ ಥರ ಪಾರ್ಕಿಂಗ್ ವ್ಯವಸ್ಥೆ ಕೂಡ ನೀಟಾಗಿ ಕೊಟ್ಟಿದ್ದಾರೆ. ಸೊ ನೀಟಾಗಿ ಕಾಂಪೌಂಡ್ ಅಲ್ಲಿ ಹಾಕ್ಸ್ಬಿಟ್ಟಿದ್ದಾರೆ. ಸೆಕ್ಯೂರ್ ಆಗಿ ಮಾಡಿಸಿ ಎಲ್ಲ ನೀಟಾಗಿ ಕಾಂಪೌಂಡಲ್ಲಿ ಹಾಕಿ ಹಾಕ್ಸ್ಬಿಟ್ಟಿದ್ದಾರೆ. ಪ್ಯಾಸೇಜಲ್ಲಿ 1.5 ಫೀಟ್ ಕೊಟ್ಟಿದ್ದಾರೆ. ಸೊ ಎಲ್ಲನೂ ನೀಟ್ ಸರೌಂಡಿಂಗ್ ಫುಲ್ಲನ್ನು ಪ್ಯಾಸೇಜ್ 1.5 ಫೀಟ್ ಕೊಟ್ಟಿದ್ದಾರೆ. ಎಲೆಕ್ಟ್ರಿಸಿಟಿ ಮೀಟರ್ಸ್ ಇದು ಟೋಟಲ್ ಬಂದ್ಬಿಟ್ಟು 5 ಮೀಟರ್ ಬರುತ್ತೆ. ಒಂದು ಕಾಮನ್ನು 4 ಮನೆಗೆ ಬರುತ್ತೆ. ಸೊ ಎಲ್ಲದಕ್ಕೂ ಮೀಟರ್ಸ್ ಎಲ್ಲ ಹಾಕ್ಸಿ ಪರ್ಮನೆಂಟ್ ಮಾಡಿಸ್ಕೊಡ್ತಾರೆ. ಲಿಫ್ಟ್ ಇದೆ ಇದು. ಸೊ ಲಿಫ್ಟ್ ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ವರ್ಕ್ ಕೂಡ ಸೊ ರನ್ ಮಾಡಬೇಕಷ್ಟೇ. ಸೊ ಆಲ್ಮೋಸ್ಟ್ ನೀಟಾಗಿ ಎಲ್ಲ ಕಂಪ್ಲೀಟ್ ಆಗಿದೆ. ಗ್ಯಾಸ್ ಕನೆಕ್ಷನ್ 4 ಮನೆಗೂ ಗ್ಯಾಸ್ ಕನೆಕ್ಷನ್ ಇಲ್ಲಿ ಕೊಟ್ಟಿದ್ದಾರೆ. ಗ್ರೌಂಡ್ ಫ್ಲೋರ್ ಮಾತ್ರ ಕೊಟ್ಟಿಲ್ಲ, ಒಳಗಡೆ ಇಟ್ಕೋಬೇಕಾಗುತ್ತೆ. ಸಾರಿ 4 ಮನೆಗೆ ಇಲ್ಲ ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದಾರೆ. ಸೊ ನೀಟಾಗಿ ಸೇಫ್ಟಿಗಳೆಲ್ಲ ಹಾಕಿಸಿ ಪಾರ್ಟಿಷನ್ ಮಾಡಿಸಿದ್ದಾರೆ. ಸಿಂಗಲ್ ಬೆಡ್ರೂಮ್ ಇದು. ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಬಿಟ್ಟು ಸಿಂಗಲ್ ಬೆಡ್ರೂಮ್ ಇದು. ವಾಲ್ಗೆಲ್ಲ ಫುಲ್ ಟೈಲ್ಸ್ ಇದು. ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಡೋರು ವಾಸ್ಕಲ್ಲೆಲ್ಲ ಟೀ ಕುಡ್ ಇರುತ್ತೆ. ಪರ್ಮಾ ಬಾರ್ಡರ್ ಇರುತ್ತೆ. ಸೊ ಇವನ್ ಇದು ಕಂಬಿ ಎಲ್ಲನೂ ನಿಮಗೆ ಸ್ಟೀಲ್ ಬರುತ್ತೆ. ಸ್ಟೈನ್ಲೆಸ್ ಸ್ಟೀಲ್ ಹಾಕ್ಸಿದ್ದಾರೆ. ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಇರುತ್ತೆ. ಟೋಟಲ್ ಬಿಲ್ಡಿಂಗ್ ಗ್ರಾನೈಟ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಹಾಲ್ ಇದು. ಲಿವಿಂಗ್ ರೂಮ್ ಇದು. ಹಾಲಲ್ಲಿ POP ಮಾಡಿಸಿದ್ದಾರೆ. TV ಯೂನಿಟ್ ಇರುತ್ತೆ. ಪಕ್ಕದಲ್ಲೇ ಪೂಜಾ ರೂಮ್ ಕೂಡ ಇದ್ದಾನೆ. ಕಬೋರ್ಡಲ್ಲೇ ಇಟ್ಕೋಬೇಕು. ಆ ಥರ ಪೂಜಾ ರೂಮ್ ವ್ಯವಸ್ಥೆ ಕೂಡ ಕೊಟ್ಟಿದ್ದಾರೆ. TV ಯೂನಿಟ್ ಮಾಡಿಸಿದ್ದಾರೆ ನೀಟಾಗಿ. ಕಿಚನ್ ಇದು. ಮಾಡ್ಯುಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲೊಂದು ಸ್ವಲ್ಪ ಇಡನ್ ಇರೋ ಅಂತ ಹೇಳ್ಬಿಟ್ಟು ಕಬೋರ್ಡಲ್ಲಿ ಮಾಡಿರುವಂಥ ವುಡನಲ್ಲಿ ಮಾಡಿರುವಂಥ ಪಾರ್ಟಿಷನ್ ಇದು. L ಶೇಪಲ್ಲಿ ಲಾಫ್ಟ್ ಕೊಟ್ಟಿದ್ದಾರೆ. ಮಿಡ್ ಯೂನಿಟ್ ಕೊಟ್ಟಿದ್ದಾರೆ. ಬಾಸ್ಕೆಟ್ಸ್ ಎಲ್ಲ SS ಯೂಸ್ ಮಾಡಿದ್ದಾರೆ. ಸ್ಟೈನ್ಲೆಸ್ ಸ್ಟೀಲು. ವಾಲ್ಗೆಲ್ಲ ನೀಟಾಗಿ ಟೈಲ್ಸ್ ಹಾಕ್ಸಿದ್ದಾರೆ. ವಿತ್ ಮಿಡ್ ಯೂನಿಟ್ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು. ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಇದೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಇದು ಕಾಮನ್ ರೆಸ್ಟ್ ರೂಮ್ ಇದು. ಡೋರ್ಸ್ ಎಲ್ಲ WPC ಡೋರ್ಸ್ ಯೂಸ್ ಮಾಡಿದ್ದಾರೆ. ಫಿಟ್ಟಿಂಗ್ಸ್ ಎಲ್ಲ ಸೆರಾ ಫಿಟ್ಟಿಂಗ್ಸ್ ಹಾಕ್ಸ್ಕೊಡ್ತಾರೆ. ಸೆರಾ ಮತ್ತು ಜಾಗರ್ ಫಿಟ್ಟಿಂಗ್ಸ್ ಬರುತ್ತೆ. ಸಿಂಗಲ್ ಪೀಸ್ ಕಮೋಡ್ ಬರುತ್ತೆ. ಸಿಂಕ್ ಎಲ್ಲನೇ ಸೆರಾ ಫಿಟ್ಟಿಂಗ್ಸ್ ಬರುತ್ತೆ. ವಿತ್ ಜಾಗರ್ ಕೂಡ ಬರುತ್ತೆ. ರೂಮ್ ಇದು ಕಾಮನ್ ರೂಮ್ ಇದು. 8 ಅಡಿಗೆ 9 ಅಡಿ ಬರುತ್ತೆ. ಇದು 8 by 9 ಫೀಟ್ ಬರುತ್ತೆ. ಸ್ಲೈಡಿಂಗ್ ಕಬೋರ್ಡ್ ಕೊಟ್ಟಿದ್ದಾರೆ. ಲಾಫ್ಟ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮಿರರ್ಲೆಲ್ಲ ಹಾಕ್ಸ್ಕೊಡ್ತಾರೆ. ವಿಂಡೋಸ್ ಎಲ್ಲ ಸ್ಲೈಡಿಂಗ್ ವಿಂಡೋಸ್ ಇರುತ್ತೆ. ಎಲ್ಲನೂ ಸ್ಲೈಡಿಂಗ್ ವಿಂಡೋಸ್ ಇದೆ. ಅಲ್ಯೂಮಿನಿಯಂ ವಿಂಡೋಸ್ ಪ್ರೊವೈಡ್ ಮಾಡಿದ್ದಾರೆ. ಸ್ಟೇರ್ ಕೇಸ್ಗೆಲ್ಲ ನೋಡ್ಬೋದು. ಎಲ್ಲ ಲಪ್ಪತ್ರ ಯೂಸ್ ಮಾಡಿದ್ದಾರೆ. ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸ್ ಎಲ್ಲ SS ಬರುತ್ತೆ. ಸ್ಟೈನ್ಲೆಸ್ ಸ್ಟೀಲ್ ಬರುತ್ತೆ. JSL ಕಂಪ್ನಿದು. ಸೊ ನಾನು ಡೈರೆಕ್ಟಾಗಿ 3rd ಫ್ಲೋರ್ ಹೋಗ್ತಾ ಇದ್ದೀನಿ. 3rd ಫ್ಲೋರ್ ಬಂದ್ಬಿಟ್ಟು ಓನರ್ ಪರ್ಪಸ್ಗೆ ಅಂತ ಮಾಡಿರುವಂಥದ್ದು. ಇದು ತುಂಬ ನೀಟಾಗಿ ಮಾಡಿಸಿದ್ದಾರೆ. ಸೊ ಅದಕ್ಕೆ ಡೈರೆಕ್ಟಾಗಿ 3rd ಫ್ಲೋರ್ ತೋರಿಸ್ತಿದ್ದೀನಿ. ರಿಮೈನಿಂಗ್ 2 ಫ್ಲೋರನ್ನು ತೋರಿಸ್ತೀನಿ ಲಾಸ್ಟಲ್ಲಿ. ಸೊ ಲಿಫ್ಟ್ ಇಲ್ಲಿ ಓಪನ್ ಆಗುತ್ತೆ. ಸೊ ಈ ಏರಿಯಾಗೆ ಫುಲ್ಲು SS ಗೇಟ್ ಹಾಕ್ಕೊಡ್ತಾರೆ. ಎಲ್ಲ ಫ್ಲೋರ್ಗೂ ಎಂಟ್ರೆನ್ಸ್ಗೆ SS ಗೇಟ್ ಹಾಕ್ಕೊಡ್ತಾರೆ. ಇದು ರೈಲಿಂಗ್ಸ್ ಎಲ್ಲ ನಿಮಗೆ ಟಫಾನ್ ಗ್ಲಾಸ್ ಬರುತ್ತೆ. ಫ್ರಂಟ್ಗೆಲ್ಲ SS ರೈಲಿಂಗ್ ಬೀಡಿಂಗ್ ವಿತ್ ಟಫಾನ್ ಗ್ಲಾಸ್ ಬರುತ್ತೆ. ಡೋರೆಲ್ಲ ಈಸ್ಟ್ ಫೇಸಿಂಗ್ ಇರುತ್ತೆ. ಡೋರು ವಾಸ್ಕಲ್ಲೆಲ್ಲ ಟೀ ಕುಡ್ ಇರುತ್ತೆ. ಬರ್ಮಾ ಬಾರ್ಡರ್ ಟೀ ಕುಡ್ ಇದು. ಪಾಲಿಶ್ ಎಲ್ಲ ಆಗಿದೆ. ಇನ್ನು ಫೈನಲ್ ಎಲ್ಲ ಹಾಕಬೇಕು ಪಾಲಿಶ್ ಎಲ್ಲನೂ ಡೋರ್ಸ್ಗೆಲ್ಲ. ಸೊ ಎಂಟ್ರಿ ಆರ್ಚ್ ಎಲ್ಲ ನೋಡ್ಬೋದು. ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ತುಂಬ ನೀಟಾಗಿ ಮಾಡಿಸಿದ್ದಾರೆ. ಪೂಜಾ ರೂಮ್ ಇದು. ವಾಸ್ತು ಪ್ರಕಾರನ ಪೂಜಾ ರೂಮ್ ಹಾಕ್ಸಿದ್ದಾರೆ. ಡೋರು ವಾಸ್ಕಲ್ಲೆಲ್ಲ ಟೀ ಕುಡ್ ಇರುತ್ತೆ. ಇನ್ಸೈಡ್ ಎಲ್ಲ ವೈಟ್ ಟೈಲ್ಸ್ ಹಾಕ್ಸಿದ್ದಾರೆ. ಬೀಡಿಂಗ್ ಎಲ್ಲ ಗೋಲ್ಡನ್ ಬೀಡಿಂಗ್ ಕೊಟ್ಟು ವೈಟ್ ಟೈಲ್ಸ್ ಹಾಕ್ಸಿದ್ದಾರೆ. ವಾಲ್ಗೆಲ್ಲನೂ POP ಮಾಡಿಸಿದ್ದಾರೆ ಸಿಂಪಲ್ಲಾಗಿ. ಸ್ಪೇಸಿಯಸ್ ಆಗಿದೆ ಪೂಜಾ ರೂಮ್ ಕೂಡ. ಇಬ್ಬರು ಕೂತ್ಕೊಂಡು ಆರಾಮಾಗಿ ಪೂಜೆ ಮಾಡೋದು ಆ ಥರ ಸ್ಪೇಸಿಯಸ್ ಆಗಿ ಕೊಟ್ಟಿದ್ದಾರೆ ಪೂಜಾ ರೂಮ್ ಕೂಡ. ಫ್ಲೋರಿಂಗ್ ಎಲ್ಲ ನೋಡ್ಬೋದು. ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಟೋಟಲ್ ಬಿಲ್ಡಿಂಗ್ ಗ್ರಾನೈಟ್ ಕೊಟ್ಟಿದ್ದಾರೆ. ಸೊ ಲಿವಿಂಗ್ ರೂಮ್ ಇದು. ಹಾಲ್ ಇದು ಬಿಗ್ ಸೈಜಲ್ಲಿದೆ. ಹಾಲ್ ಕೂಡ ಹಾಲಲ್ಲಿ ನೀಟಾಗಿ POP ಮಾಡಿಸಿದ್ದಾರೆ ಡೀಸೆಂಟಾಗಿ. ಸೊ ಇಲ್ಲಿ TV ಯೂನಿಟ್ ಇದು. ಬಾರ್ಡರ್ ವಿತ್ TV ಯೂನಿಟ್ ಮಾಡಿಸಿದ್ದಾರೆ. ಎಂಟ್ರಿ ಬಾರ್ಡ್ ವಿತ್ TV ಯೂನಿಟ್ ಅದರಲ್ಲೇ ಜಾಯಿನ್ ಮಾಡಿದ್ದಾರೆ.
ಇಲ್ಲೊಂದು ಪಾರ್ಟಿಷನ್ ಮಾಡಿಸಿದ್ದಾರೆ, ಡೈನಿಂಗ್ ಹಾಲ್ಗೆ ಅಂತ ಹೇಳ್ಬಿಟ್ಟು ಅಲ್ಲೊಂದು ನೀಟಾಗಿ ಒಂದು ಪಾರ್ಟಿಷನ್ ಮಾಡಿಸಿದ್ದಾರೆ. ಸೀಲಿಂಗ್ ಲೈಟ್ಸ್ ಎಲ್ಲ ಟೋಟಲ್ ಎಲ್ಲನೂ ಫಿಲಿಪ್ಸ್ ಕಂಪ್ನಿದು ಯೂಸ್ ಮಾಡಿರುವಂಥದ್ದು. ಈವನ್ ಸೀಲಿಂಗ್ ಲೈಟ್ಸು ಬಲ್ಬ್ಸ್ ಎಲ್ಲನೂ GM ಮತ್ತು ಫಿಲಿಪ್ಸ್ ಎರಡೇ ಕಂಪ್ನಿದು ಯೂಸ್ ಮಾಡಿದ್ದಾರೆ. ಇದು ಸಿಂಕ್, ಇದು ಹ್ಯಾಂಡ್ ಬೇಷನ್, ಇದು ಎಲ್ಲ ಫಿಟ್ ಮಾಡಿಕೊಡ್ತಾರೆ ಅಲ್ಲೂ ಕೂಡ. ಇದು ಡೈನಿಂಗ್ ಏರಿಯಾ, ಇದು ಇಲ್ಲಿ ಡೈನಿಂಗ್ ಸೆಟ್ ಮಾಡ್ಕೋಬೋದು. ಅದಕ್ಕೆ ಅಂತ ಹೇಳ್ಬಿಟ್ಟು ಇದು ಪಾರ್ಟಿಷನ್ ಮಾಡಿಸಿರೋದು, ಹಾಲ್ಗೆ ವಿಸಿಬಿಲಿಟಿ ಇರುತ್ತೆ ಅಂತ ಹೇಳ್ಬಿಟ್ಟು ಪಾರ್ಟಿಷನ್ ಮಾಡಿಸಿ ಇಲ್ಲಿ ಡೈನಿಂಗ್ನ ಸೆಟ್ ಮಾಡ್ಕೋಬೋದು. ಕಿಚನ್, ಇದು ಮಾಡಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಎಲ್ ಶೇಪಲ್ಲಿ ಲಾಫ್ಟ್ ಕೊಟ್ಟಿದ್ದಾರೆ, ಮಿಡ್ ಯೂನಿಟ್ ಕೊಟ್ಟಿದ್ದಾರೆ, ಮತ್ತು ಎಲ್ ಶೇಪಲ್ಲಿ ಬಾಸ್ಕೆಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಎರಡು ಕಡೆ ಸ್ಟೈನ್ಲೆಸ್ ಸ್ಟೀಲ್ ಬಾಸ್ಕೆಟ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಬೆಟರ್ಫೈ ಟೈಲ್ಸ್ 2x4. ಚಿಮ್ನಿ ಪಾಯಿಂಟ್ ಎಲ್ಲ ಆಲ್ರೆಡಿ ಕೊಟ್ಟಿದ್ದಾರೆ, ಪಾಯಿಂಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಇದೊಂದು ಟಕ್ ಏರಿಯಾ ಪ್ರೊವೈಡ್ ಮಾಡಿದ್ದಾರೆ ನೋಡ್ಬೋದು. ಇಲ್ಲೂ ಕೂಡ ಬಾಸ್ಕೆಟ್ಸ್ ಯೂಸ್ ಮಾಡಿದ್ದಾರೆ, ಲಾಫ್ಟ್ ಕೊಟ್ಟಿದ್ದಾರೆ, ಸ್ವಲ್ಪ ಬೇಕಾದ್ರೆ ಮೆಟೀರಿಯಲ್ ಇಟ್ಕೋಬೋದು. ಯುಟಿಲಿಟಿ, ಇದು ಡೋರ್ಸ್ ಎಲ್ಲ WPC ಡೋರ್ಸ್ ಇರುತ್ತೆ. ಇದು ಯುಟಿಲಿಟಿ ಡೋರ್ ಮಾತ್ರ, ಸೇಫ್ಟಿ ಗ್ರಿಲ್ ಇರುತ್ತೆ ಯುಟಿಲಿಟಿಗೆ. ನೀಟಾಗಿ ಎಲ್ಲನೂ ವಾಟರ್ ಪ್ರೂಫಿಂಗ್ ಎಲ್ಲ ಮಾಡಿಸಿ ಗ್ರಾನೈಟ್ ಹಾಕ್ಸಿದ್ದಾರೆ, ಆಂಟಿಸ್ಕಿಟ್ ಗ್ರಾನೈಟ್ ಹಾಕ್ಸಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೋಬೋದು. ಸೊ ಅದಕ್ಕೆಲ್ಲ ವಾಟರ್ ಟ್ಯಾಪು, ಎಲೆಕ್ಟ್ರಿಸಿಟಿ ಪಾಯಿಂಟ್ ಎಲ್ಲ ನೀಟಾಗಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಂಟ್ರಿ ಬಾರ್ಡ್ ಎಲ್ಲ ನೋಡ್ಬೋದು, ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ ನೋಡೋಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಈ ಥರ ಬಾರ್ಡರ್ ಕೊಟ್ಟಿರೋದ್ರಿಂದ. ಸೊ ಈಗ ಬನ್ನಿ, ಇದು ಮಾಸ್ಟರ್ ಬೆಡ್ರೂಮ್. ಇದು ಡೋರ್ಸ್ ಎಲ್ಲ ಫ್ಲಶ್ ಡೋರ್ಸ್ ಇರುತ್ತೆ, MD ಡೋರ್ಸ್ ಅಂತ ಹೇಳ್ಬಿಟ್ಟು. ವಾಸ್ಕಲ್ಲೆಲ್ಲ ರೆಡ್ ಸಾಲ್ ಮೆಟೀರಿಯಲ್ ಇರುತ್ತೆ. ಇದು ಫ್ಲಶ್ ಡೋರ್, ಇದು ಮಾಸ್ಟರ್ ಬೆಡ್ರೂಮ್ ಇದು. ಸೊ ನೋಡ್ಬೋದು, POP ಮಾಡಿಸಿದ್ದಾರೆ ಮಾಸ್ಟರ್ ಬೆಡ್ರೂಮಲ್ಲಿ, ಕಬೋರ್ಡ್ ಮಾಡಿಸಿದ್ದಾರೆ ಫುಲ್ ವಾಲ್ಗೆ, ಪ್ಲಸ್ ಡ್ರೆಸ್ಸಿಂಗ್ ಯೂನಿಟ್ ಕೂಡ ಸಪ್ರೇಟ್ ಮಾಡಿಸಿದ್ದಾರೆ. ರೂಮ್ ಸೈಜ್ ಬಂದ್ಬಿಟ್ಟು 10x12 ಬರುತ್ತೆ. ಇದು ಕಿಂಗ್ ಸೈಜ್ ಕಟ್ ಹಾಕೋಬೋದು ಆರಾಮಾಗಿ. ಸೊ ಸ್ಲೈಡಿಂಗ್ ಕಬೋರ್ಡ್ ಇರೋದ್ರಿಂದ ಡ್ರೆಸ್ಸಿಂಗ್ ಯೂನಿಟ್ ಕೂಡ ಸಪ್ರೇಟ್ ಮಾಡಿಸಿದ್ದಾರೆ. ಫ್ಲೋರಿಂಗ್ ಎಲ್ಲ ಸೇಮ್ ಗ್ರಾನೈಟೇ ಇರುತ್ತೆ. ಸೊ ಇದಕ್ಕೆ ಅಟ್ಯಾಚ್ ರೆಸ್ಟ್ ರೂಮ್ ಇರುತ್ತೆ. ಡೋರ್ಸ್ ಎಲ್ಲ WPC ಡೋರ್ಸ್, ಇದು ವಾಸ್ಕಲ್ಲು ಡೋರ್ ಕೂಡ WPC ಡೋರ್ಸ್ ಇರುತ್ತೆ. ವಾಲ್ಗೆಲ್ಲ ಫುಲ್ ನೀಟಾಗಿ ಟೈಲ್ಸ್ ಯೂಸ್ ಮಾಡಿದರೆ. ಸಿಂಗಲ್ ಪೀಸ್ ಸೆರಾಫ್ ಫಿಟ್ಟಿಂಗ್ಸ್ ಬರುತ್ತೆ, ಸಿಂಗಲ್ ಪೀಸ್ ಕಮೋಡ್ ಬರುತ್ತೆ. ಟ್ಯಾಪು ಮತ್ತು ಡೈವಾಟ್ರು ಎಲ್ಲನೂ, ಟ್ಯಾಪ್ಸು ಡೈವಾಟ್ರು ಶವರ್ ಎಲ್ಲ ಜಾವಾ ಫಿಟ್ಟಿಂಗ್ಸ್ ಬರುತ್ತೆ. ರಿಮೈನಿಂಗ್ ಎಲ್ಲ ಸೆರಾಫ್ ಫಿಟ್ಟಿಂಗ್ಸ್ ಬರುತ್ತೆ. ಇದು ಕಾಮನ್ ರೆಸ್ಟ್ ರೂಮ್ ಇದು. ಸೊ ಡೋರ್ಸ್ ಎಲ್ಲ ಸೇಮ್ ಇರುತ್ತೆ, WPC ಡೋರ್ಸ್ ಇದೆ. ಇದರಲ್ಲೂ ಕೂಡ ಸೇಮ್ ಫಿಟ್ಟಿಂಗ್ಸೇ ಬರುತ್ತೆ. ಸೊ ಫಿಟ್ಟಿಂಗ್ಸ್ ಎಲ್ಲ ಫೈನಲ್ ಆಗಿ ಹಾಕ್ಸ್ಕೊಡ್ತಾರೆ. ಇದು ಕಾಮನ್ ರೂಮ್, ಇದು ರೂಮ್ ನಂಬರ್ 2 ಇದು. ಸೊ ಇದರಲ್ಲೂ ನೀಟಾಗಿ ಒಂದು ವಾಲ್ಗೆ ಫುಲ್ ಕಬೋರ್ಡ್ ಮಾಡಿಸಿದ್ದಾರೆ, ಸ್ಲೈಡಿಂಗ್ ಕಬೋರ್ಡ್, ಲಾಫ್ಟ್ ಕೊಟ್ಟಿದ್ದಾರೆ. ಸೊ POP ಮಾಡಿಸಿದ್ದಾರೆ ನೋಡ್ಬೋದು. ಡ್ರೆಸ್ಸಿಂಗ್ ಯೂನಿಟ್ ಕೂಡ ಸಪ್ರೇಟ್ ಮಾಡಿಸಿದ್ದಾರೆ. ಇದು ಕೂಡ ಸೇಮ್ ಅಷ್ಟೇ ನಿಮಗೆ. ಇದು 10x11 ಸೈಜ್ ಬರುತ್ತೆ ಇದು. ಸೊ ಇದರಲ್ಲೂ ಕಿಂಗ್ ಸೈಜ್ ಕಟ್ ಹಾಕ್ಕೋಬೋದು. ಇಷ್ಟು ಇದು ಥರ್ಡ್ ಫ್ಲೋರ್. ಇದು ಇನ್ನೂ ಒಂದು ಟೈಮ್ ಅಬ್ಸರ್ವ್ ಮಾಡ್ಬೋದು. ಇದು ಓನರ್ಗೆ ಅಂತ ಹೇಳಿದ್ರೆ ಲಾಸ್ಟ್ ಫ್ಲೋರಲ್ಲಿ ಕೊಟ್ಟಿದ್ದಾರೆ. ಯಾಕಂದರೆ ರಿಮೈನಿಂಗ್ ಥರ್ಡ್ ಫ್ಲೋರ್ ಬಿಟ್ಟರೆ ನಿಮಗೆ ಓಪನ್ ಟೆರೆಸ್ ಇರುತ್ತೆ. ಫ್ಯೂಚರಲ್ಲಿ ಬೇಕಾದರೆ ಇನ್ನೂ ಒಂದು ಫ್ಲೋರ್ ನೀವು ಅಂದರೆ ಒಂದು ಫ್ಲೋರ್ ಅಂದರೆ ಒಂದು ರೂಮ್ ಎಲ್ಲ ಗೆಸ್ಟ್ ರೂಮ್ ಎಲ್ಲ ಹಾಕ್ಕೋಬೋದು. ಇದು ಲಿಫ್ಟ್ ರೂಮ್, ಇದು ಸೇಫ್ಟಿ ಗ್ರಿಲ್ ಹಾಕ್ಸಿದ್ದಾರೆ. ಇಲ್ಲೂ ಕೂಡ ಒಂದು ವಿಂಡೋ ಕೊಟ್ಟಿದ್ದಾರೆ ವೆಂಟಿಲೇಷನ್ಗೆ ಅಂತ ಹೇಳ್ಬಿಟ್ಟು. ಓಪನ್ ಟೆರೆಸ್, ಪಿಲ್ಲರ್ ಎಲ್ಲ ರೈಸಿಂಗ್ ಇದೆ. ಇದು ವಾಟರ್ ಟ್ಯಾಂಕ್, ಇದು 2 ಟ್ಯಾಂಕ್ ಹಾಕ್ಸ್ಕೊಡ್ತಾರೆ. ಇಲ್ಲಿ 2000 ಲೀಟರ್ 2 ಟ್ಯಾಂಕ್ ಕೊಡ್ತಾರೆ. ಸೋಲಾರ್ ಎಲ್ಲ ಪ್ರೊವೈಡ್ ಮಾಡಿಕೊಡ್ತಾರೆ. ಸೊ ಇಲ್ಲಿ ಬೇಕಾದ್ರೆ ಒಂದು ರೂಮ್ ಹಾಕ್ಕೋಬೋದು. ಥರ್ಡ್ ಫ್ಲೋರಲ್ಲಿ ಓನರ್ ಇತ್ತು, ಒಂದು ರೂಮ್ ಹಾಕೊಂಡ್ರೆ ಆಲ್ಮೋಸ್ಟ್ 3 ಬೆಡ್ರೂಮ್ ಹಾಕ್ಕೋಬೋದು. ಸೊ ಈಗಿರೋ ರೂಲ್ಸ್ ಪ್ರಕಾರ ಅವ್ರದ್ದು ಗ್ರೌಂಡ್ ಪ್ಲಸ್ 3 ಫ್ಲೋರ್ಸ್ ಅಷ್ಟೇ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಇದಕ್ಕೆಲ್ಲ ನೀಟಾಗಿ ವಾಟರ್ ಪ್ರೂಫಿಂಗ್ ಮಾಡಿಸ್ಬಿಟ್ಟಿದ್ದಾರೆ ಮೇಲ್ಗಡೆಗೆ. ಇನ್ನು ಪೇಂಟ್ ಎಲ್ಲ ಬರುತ್ತೆ ವಾಟರ್ ಪ್ರೂಫಿಂಗ್ದು. ಸೊ ಬನ್ನಿ ಈಗ ಸೆಕೆಂಡ್ ಫ್ಲೋರ್ ತೋರಿಸ್ತೀನಿ. ಥರ್ಡ್ ಫ್ಲೋರ್ಗೂ ಸೆಕೆಂಡ್ ಫ್ಲೋರ್ಗೆ ಏನು ಡಿಫ್ರೆನ್ಸ್ ಇರುತ್ತೆ ಅಂದ್ಬಿಟ್ಟು ಇದರಲ್ಲಿ ತೋರಿಸ್ತೀನಿ ನಿಮಗೆ. ಇದು ಸೆಕೆಂಡ್ ಫ್ಲೋರ್, ಇದು 2 BHK ನೋಡಿ. ಇಲ್ಲ ಆರ್ಚ್ ಮಾಡಿಸಿದ್ರೆ ಥರ್ಡ್ ಫ್ಲೋರ್, ಇಲ್ಲಿ ಮಾಡಿಸಿಲ್ಲ. ಪೂಜಾ ರೂಮ್ ಎಲ್ಲ ಸೇಮ್ ಇರುತ್ತೆ, ಏನು ಚೇಂಜಸ್ ಇರೋದಿಲ್ಲ. ಫ್ಲೋರಿಂಗ್ ಎಲ್ಲ ಸೇಮ್ ಗ್ರಾನೈಟೇ ಇರುತ್ತೆ. POP ಎಲ್ಲ ಸೇಮ್ ಇರುತ್ತೆ. ಇವನ್ TV ಯೂನಿಟ್ ಕೂಡ ಸೇಮ್ ಮಾಡಿಸಿದ್ರೆ. ಇಲ್ಲೊಂದು ಪಾರ್ಟಿಷನ್ ಮಾತ್ರ ಮಿಸ್ ಆಗುತ್ತೆ, ಡೈನಿಂಗ್ ಇರೋದು. ಇದೊಂದು ಮಾಡಿಸಿಲ್ಲ. ಇನ್ನು ರಿಮೈನಿಂಗ್ ಕಿಚನ್ ವರ್ಕ್ ಎಲ್ಲ ಸೇಮ್ ಇರುತ್ತೆ, ಏನು ಚೇಂಜಸ್ ಇರೋದಿಲ್ಲ. ಇಲ್ಲೂ ಕೂಡ ಅಷ್ಟೇ 2 ಬರುತ್ತೆ, 2 ರೂಮ್ ಬರುತ್ತೆ. ಒಂದು ಮಾಸ್ಟರ್ ಬೆಡ್, ಒಂದು ಕಾಮನ್ ರೂಮ್ ಇದೆ. ಈ ರೂಮಲ್ಲೇ POP ಅಷ್ಟೇ ಇರೋದಿಲ್ಲ. ಸೊ ಈ 2 ರೂಮಲ್ಲೂ POP ಅಷ್ಟೇ ಇರೋದು. ರಿಮೈನಿಂಗ್ ಎಲ್ಲ ಸೇಮ್ ವರ್ಕ್. ಇದು ಡ್ರೆಸ್ಸಿಂಗ್ ಯೂನಿಟ್ ಅಲ್ಲಿ ಕಬೋರ್ಡ್ ಎಲ್ಲನೂ ಸೇಮ್ ಮಾಡಿಸಿದ್ದಾರೆ. ಇವನ್ ಫಸ್ಟ್ ಫ್ಲೋರ್ ಕೂಡ ಸೇಮ್ ಇದೇ ಥರನೇ ಮಾಡಿಸಿದ್ದಾರೆ. ಸೊ ಇದು ಕಾಮನ್ ರೂಮ್ ಇದು. ಇಷ್ಟು ಇದು ಪ್ರಾಪರ್ಟಿ ಡೀಟೇಲ್ಸ್ ಇದು. ಸೊ ಇದು ಪ್ರಾಪರ್ಟಿ ಬಂದ್ಬಿಟ್ಟು ಪುರಸಭಾ ಲಿಮಿಟ್ಸಲ್ಲಿ ಬರುತ್ತೆ. 11B ಈ ಖಾತಾ ಪ್ರಾಪರ್ಟಿ ಇದು. ರೆಡಿ ಟು ರಿಜಿಸ್ಟ್ರೇಷನ್ ಇರುವಂಥದ್ದು, ಇಂಡಿವಿಜುವಲ್ ಈ ಖಾತಾ ಇರುವಂಥದ್ದು. ಕ್ಲಿಯರ್ ಟೈಟಲ್ಸ್ ಇರುತ್ತೆ. 70-75% ಲೋನ್ ಕೂಡ ಸಿಗುತ್ತೆ ನಿಮಗಿದು. ಸೊ ಆಲ್ರೆಡಿ ಈ ಲೇಔಟಲ್ಲಿ ತುಂಬ ಲೋನ್ಸ್ ಎಲ್ಲ ಆಗಿದೆ. LIC, ಬಂಧನ್ ಬ್ಯಾಂಕು, ಕ್ಯಾನ್ಫಿನ್ ಹೋಮ್ಸು, ICIC ಬ್ಯಾಂಕು. ಸೊ ಈ ಥರ ಒಳ್ಳೆ ಬ್ಯಾಂಕ್ಸಲ್ಲಿ ಲೋನ್ ಕೂಡ ಸಿಗುತ್ತೆ ನಿಮಗೆ ಇದು. ಸೊ ಇದು ಪ್ರೈಸ್ ಬಂದ್ಬಿಟ್ಟು 2,45 lakhs ಹೇಳ್ತಾರೆ. 2,45 ಲಕ್ಷ ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ ಇದು. ಸೊ ಲೊಕೇಶನ್ ಬಂದ್ಬಿಟ್ಟು ಕಟ್ಟಿಗೆನಲ್ಲಿ ಬಾಗ್ಲೂರು ಮೈನ್ ರೋಡ್ ನಿಯರ್ ಯಲಹಂಕ ಏರ್ಫೋರ್ಸ್ ಹತ್ರ ಬರುತ್ತೆ ಇದು. ಮೆಟ್ರೋ ಸ್ಟೇಷನ್ಗೆ 3 ಕಿಲೋಮೀಟರ್ಸ್ ಆಗುತ್ತೆ. ಬಾಗ್ಲೂರು ಮೈನ್ ರೋಡ್ಗೆ 1 ಕಿಲೋಮೀಟರ್ ಆಗುತ್ತೆ. ಸೊ ರೇವಾ ಸರ್ಕಲ್ಗೆ, ರೇವಾ ಕಾಲೇಜ್ಗೆ 1.5 ಕಿಲೋಮೀಟರ್ಸ್ ಆಗುತ್ತೆ. ಇದರ ಒಳ್ಳೆ ಲೊಕೇಶನಲ್ಲಿದೆ ಪ್ರಾಪರ್ಟಿ ಬಂದ್ಬಿಟ್ಟು. ಮಾನ್ಯತಾ ಟೆಕ್ ಪಾರ್ಕ್ಗೆ 9 ಕಿಲೋಮೀಟರ್ಸ್ ಆಗುತ್ತೆ. ಯಲಹಂಕ ಪೊಲೀಸ್ ಸ್ಟೇಷನ್ಗೆ 6 to 7 ಕಿಲೋಮೀಟರ್ಸ್ ಆಗುತ್ತೆ. ಮೆಟ್ರೋ ಸ್ಟೇಷನ್ಗೆ ಜಸ್ಟ್ 1 ಕಿಲೋಮೀಟರ್. ಸರೌಂಡಿಂಗಲ್ಲಿ ಬಂದ್ಬಿಟ್ಟು ಕಾಲೇಜಸ್ ಬಂದ್ಬಿಟ್ಟು ರೇವಾ ಯೂನಿವರ್ಸಿಟಿ ಇದೆ, ಬೃಂದಾವನ್ ಕಾಲೇಜ್ ಇದೆ, DPS ಇದೆ. ಸ್ಕೂಲ್ಸ್ ಬಂದ್ಬಿಟ್ಟು DPS ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಇದೆ,
ಆಮೇಲೆ ನಿಟ್ಟೆ ಮೀನಾಕ್ಷಿ ಕಾಲೇಜ್ ಕೂಡ ಇದೆ, ಮಣಿಪಾಲ್ ಯೂನಿವರ್ಸಿಟಿ, ವಿದ್ಯಾಶಿಲ್ಪಿ ಅಕಾಡೆಮಿ ಸ್ಕೂಲ್ ಅದು, ಮತ್ತು ರೈನ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಕೆನಡಿಯನ್ ಇಂಟರ್ನ್ಯಾಷನಲ್ ಸ್ಕೂಲ್, NPS ಇದೆ, DPS ಇದೆ. ಆಮೇಲೆ ಬಂದ್ಬಿಟ್ಟು ನಿಮಗೆ ಆಕ್ಸ್ಫರ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತಂದಿದೆ, ಅಮೃತಯ ಸೆಂಟ್ರಲ್ ಸ್ಕೂಲು, ನಾರಾಯಣ ಟೆಕ್ನೋ ಸ್ಕೂಲು, NPS, ಈ ಥರ ಒಳ್ಳೆ ಸ್ಕೂಲ್ಸ್ ಇದೆ. ಕಂಪ್ನೀಸ್ ಬಂದ್ಬಿಟ್ಟು ನಿಮಗೆ ಜಸ್ಟ್ ನಿಮ್ಗೊಂದು 3 ಕಿಲೋಮೀಟರ್ಸಲ್ಲಿ ಅಮೆಝಾನ್ ಅಂತದೆ, ಸೊ ಒಳ್ಳೆ ಕಂಪ್ನಿ ಇದು, ರೀಸೆಂಟಾಗಿ ಬಂದಿರುವಂಥದ್ದು. ಅದೊಂದು ಇನ್ಫೋಸಿಸ್ ಇದೆ, ನಾರ್ತ್ ಗೇಟ್ ಇದು, ಕೊಲಿನ್ಸ್ ಏರೋಸ್ಪೇಸ್ ಅಂತಿದೆ ನಾರ್ತ್ ಗೇಟಲ್ಲಿ. ಸೊ ಅದು ಬಿಟ್ಟರೆ ಫಿಲಿಪ್ಸ್ ಇದೆ, ಇದು ಬಿಟ್ಟರೆ ಮತ್ತು KW ಇಂಡಸ್ಟ್ರಿಯಲ್ ಇದೆ. ಇಲ್ಲಿಂದ ನಿಮಗೆ ಒಂದು 8 ಕಿಲೋಮೀಟರ್ಸ್ ಆಗುತ್ತೆ ಹಾರ್ಡ್ಲಿ. ಸೊ ಅಲ್ಲಿಂದ ತುಂಬ ಎಂಪ್ಲಾಯ್ಮೆಂಟ್ ಇದೆ. ಸೊ ಪಕ್ಕದಲ್ಲೇ BSF ಇದೆ, BSF ಕೂಡ ತುಂಬ ರೆಂಟಲ್ ಡಿಮ್ಯಾಂಡ್ ಇದೆ ಇಲ್ಲಿ. ಸೊ ಇಷ್ಟಿದೆ ಪ್ರಾಪರ್ಟಿ ಡೀಟೇಲ್ಸ್ ಇದು. ಇನ್ನೂ ರಿಮೈನಿಂಗ್ ಪ್ರಾಪರ್ಟೀಸ್ ಇದೆ, ಸೊ ಅದು ಬಜೆಟ್ ವೈಸಲ್ಲಿ ಸಿಗುತ್ತೆ. ನಂಬರಲ್ಲಿ ಡಿಸ್ಪ್ಲೇಯಲ್ಲಿ ಕೊಟ್ಟಿರ್ತೀನಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅವನ್ನು ನಿಮಗೆ ವಿಸಿಟ್ ಮಾಡಿಸಿವಿ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.